ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೈವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಸಮರ್ಪಣಾ ಭಾವದಿಂದ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಆಧ್ಯಾತ್ಮ ದೃಷ್ಟಿಯ ಮೂಲಕ ಯಾವ ಆಸೆಯೂ ಇಲ್ಲದೆ, ಮಮತೆಯೂ ಇಲ್ಲದೆ, ಉದ್ವೇಗನೂ ಇಲ್ಲದೆ ನನಗೆ ಅರ್ಪಣೆ ಮಾಡಬೇಕು, ನೀನು ಅದೇ ರೀತಿಯಲ್ಲಿ ಯುದ್ಧವನ್ನು ಮಾಡು ಅಂತ ತಿಳಿಸಿದ್ದ. ಇವತ್ತಿನ ವಿಡಿಯೋದಲ್ಲಿ ಮುಂದುವರೆದು ಏನು ಹೇಳ್ತಾನೆ ಅಂತ ನೋಡೋಣ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯತೆ ತೇಪಿ ಕರ್ಮಭಿಃ ಅಂತ ಹೇಳಿದ. ಅಂದರೆ ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾಕಾಲ ಉನ್ನತವಾದ ರೀತಿಯಲ್ಲಿ ಕರ್ಮವನ್ನು ಮಾಡುವರೋ ಅವರು ಕರ್ಮಬಂಧನದಿಂದ ಬಿಡುಗಡೆ ಹೊಂದ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ಯಾವುದೇ ಕರ್ಮವನ್ನು ಮಾಡುವಾಗ ಶ್ರದ್ಧೆಯಿಂದ ಮತ್ತು ಭಗವಂತನಿಗೆ ಅರ್ಪಣಾಭಾವದಿಂದ ಮಾಡಬೇಕು. ಆವಾಗ ಆ ಕರ್ಮವನ್ನು ದೇವರು ಸ್ವೀಕರಿಸಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ಬಂಧನದಿಂದ ಪಾರು ಮಾಡ್ತಾನೆ. ಇಲ್ಲದೆ ಹೋದರೆ ಏನೂ ಪ್ರಯೋಜನ ಆಗಲ್ಲ. ಭಗವಂತನಿಗೆ ಅರ್ಪಣಾಭಾವದಿಂದ ನಾವು ಕರ್ಮವನ್ನು ಮಾಡಲಿಲ್ಲ ಅಂದರೆ ಯಾವ ಪ್ರಯೋಜನವೂ ಆಗಲ್ಲ ಅನ್ನುವಂಥ ಮಾತನ್ನು ತಿಳಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಯೇ ತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ ಅಂತ ಹೇಳಿದ. ಅಂದರೆ ಯಾರು ಅಸೂಯಾಪರರು, ಅಂದರೆ ಅಸೂಯೆ ಉಳ್ಳವರು ನನ್ನ ಈ ಮತವನ್ನು, ಅಂದರೆ ನಾನು ಹೇಳುವಂಥ ಈ ತತ್ವವನ್ನು, ಮತ ಅಂದರೆ ಇಲ್ಲಿ ಆ ತತ್ವ ತಾನು ಹೇಳ್ತಾ ಇರುವಂಥದ್ದು, ಯಾರು ಆ ಮತವನ್ನು ಅನುಷ್ಠಾನ ಮಾಡುವುದಿಲ್ವೋ ಅವರನ್ನು ಸರ್ವಜ್ಞಾನ ವಿಮೂಢರೆಂದು, ಹಾಳಾದವರು ಎಂದು, ಬುದ್ಧಿ ಇಲ್ಲದವರು ಎಂದು ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ. ಯಾಕೆಂದರೆ ಯಾರ ಹೃದಯದಲ್ಲಿ ಅಸೂಯೆಯಿಂದ ತುಂಬಿರುತ್ತೋ ಅವರ ಹೃದಯ ಅಸೂಯೆಯಿಂದ ತುಂಬಿರುವಂಥದ್ದು ಮತ್ತು ಇನ್ನೊಬ್ಬರ ಅಭಿವೃದ್ಧಿಯನ್ನು ನೋಡಿ ಸಹಿಸದೇ ಇರುವಂಥವರು, ಅಂಥವನಿಗೆ ಎಷ್ಟೇ ತಿಳ್ಕೊಂಡಿದ್ರೂ ಕೂಡ ಅದು ಪ್ರಯೋಜನವಿಲ್ಲ. ತಿಳಿಯದೇ ಇರ್ತಕ್ಕಂಥವನಿಗೆ ಜ್ಞಾನವನ್ನು ನೀಡಿ ಅವನಿಂದ ಕರ್ಮ ಮಾಡಿಸ್ಬೇಕು ಅಂತ ಹಿಂದೆ ಹೇಳಿದ್ದ ಶ್ರೀಕೃಷ್ಣ. ಅದೇ ರೀತಿಯ ಅಭಿಪ್ರಾಯವನ್ನು ಮತ್ತೆ ಹೇಳ್ತಾ ಇದ್ದಾನೆ. ಭಗವಂತನನ್ನು ನಂಬಿದರೆ ಅವನು ನಮ್ಮನ್ನು ಉದ್ಧಾರ ಮಾಡುವನು ಅನ್ನುವಂಥ ನಂಬಿಕೆ ನಾವು ಇಟ್ಕೊಳ್ಬೇಕು. ಆ ರೀತಿ ನಂಬದೇ ಇದ್ದರೆ ಅವನಿಗೆ ಎಷ್ಟೇ ಶಾಸ್ತ್ರಗಳನ್ನು ತಿಳಿದವನಾಗಿದ್ದರೂ ಕೂಡ ಅದರಿಂದ ಏನೂ ಪ್ರಯೋಜನವಿಲ್ಲ. ಆ ತಿಳಿದಂಥ ಶಾಸ್ತ್ರಗಳು ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂತಿರಬೇಕು, ಅವನಿಂದ ಉನ್ನತವಾದ ಕರ್ಮವನ್ನು ಮಾಡಿಸುವಂತಿರಬೇಕು. ಆಗ ಇವನು ಪಂಡಿತನಾಗಿದ್ದು ತಿಳಿದುಕೊಂಡಿದ್ದು ಸಾರ್ಥಕವಾಗುತ್ತೆ. ಇಲ್ಲದೆ ಹೋದರೆ ಅದರಿಂದ ಏನು ಪ್ರಯೋಜನವಿಲ್ಲ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.